ನಮಸ್ತೆ ಎಲ್ಲರಿಗೂ. ಇವತ್ತು 6ನೇ ತರಗತಿಯ ಭಾಗ 1ರಲ್ಲಿ ಬರ್ತಕ್ಕಂಥ ಕನ್ನಡ ಮಾಧ್ಯಮ ಪರಿಷ್ಕೃತ ಆಗಿರ್ತಕ್ಕಂಥ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಓಕೆ, ಈಗ ಮೊದಲನೇ ಅಧ್ಯಾಯ ಇತಿಹಾಸದ ಪರಿಚಯ. ಇತಿಹಾಸವನ್ನು ಪರಿಚಯ ಈ ಅಧ್ಯಾಯದಲ್ಲಿ ನಾವು ಮಾಡುತ್ತೇವೆ. ಪಾಠದ ಪರಿಚಯ ಇರುತ್ತೆ. ಈ ಪಾಠದಾಗ ನಾವು ಇತಿಹಾಸದ ಅರ್ಥವನ್ನು ಕಲಿತಿದ್ದೆ. ಇತಿಹಾಸದ ಎದಕ್ಕೆ ಉಪಯೋಗ ಆಗುತ್ತೆ, ಇತಿಹಾಸವನ್ನು ಹೇಗೆ ಬಳಸ್ಕೋತೀವಿ ಮತ್ತು ಅವುಗಳ ಆಧಾರಗಳನ್ನು ಪಟ್ಟಿ ಮಾಡ್ಕೋತೀವಿ. ಭಾರತದ ಇತಿಹಾಸ ವಿವಿಧ ಯುರೋಪಿಯನ್ ನೀಡಿದ ಕೊಡುಗೆಗಳನ್ನು ನಾವು ನೋಡ್ತೇವೆ ಈ ಅಧ್ಯಾಯದಲ್ಲಿ. ಈ ಅಧ್ಯಾಯದ ಸಾಮರ್ಥ್ಯ ಏನಪ್ಪ ಅಂದರೆ ಇತಿಹಾಸದ ಪರಿಕಲ್ಪನೆಯನ್ನು ಮೂಡಿಸುವುದು. ಇತಿಹಾಸದ ಬಗ್ಗೆ ನಮ್ಗೆ ತಿಳ್ಕೊಡುತ್ತೆ. ಆಮೇಲೆ ಇತಿಹಾಸದ ಮಹತ್ವ ಅಂದ್ರೇನು, ಇತಿಹಾಸ ನಮ್ಗೆ ಎದಕ್ಕೆ ಉಪಯೋಗ ಆಗುತ್ತೆ, ಇತಿಹಾಸ ರಚನೆಯಲ್ಲಿ ಆಧಾರ ಪಾತ್ರ, ಯಾವ ಆಧಾರಗಳು ಇತಿಹಾಸಕ್ಕೆ ಮಹತ್ವವಾಗಿರುತ್ತೆ. ಆಮೇಲೆ ಭಾರತ ಇತಿಹಾಸಕ್ಕೆ ಕೊಡುಗೆ ನೀಡಿದ ಕೆಲವು ಯುರೋಪಿಯನ್ರಿದ್ದಾರೆ, ಕೆಲವು ಜನ ಅವರು ಭಾರತ ಇತಿಹಾಸಕ್ಕೆ ನೆರವು ನೀಡಿರ್ತಕ್ಕಂಥವ್ರು. ಅವ್ರ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡ್ತೇವೆ ಈ ಒಂದು ಅಧ್ಯಾಯದಲ್ಲಿ. ಈಗ ಮೊದಲನೇದಾಗಿ ಇತಿಹಾಸ ಅಂದ್ರೇನು. ಇತಿಹಾಸ ಅಂದರೆ ಹಿಂದೆ ನಡೆದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ತಿಳಿಸುವುದೇ ಇತಿಹಾಸ. ಈ ಫಾರ್ ಎಕ್ಸಾಂಪಲ್ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗಿದೆ. ಮೊದಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದು ಒಂದು ಪರ್ಟಿಕ್ಯುಲರ್ ಸ್ಥಳ ಮತ್ತು ಒಂದು ಅವಧಿ ಏನಿರುತ್ತಲ್ಲ ಅದು ಕುರಿತು, ಕಾಲ, ಸ್ಥಳ ಮತ್ತು ವ್ಯಕ್ತಿ ಕುರಿತು ನಿರ್ದಿಷ್ಟ ಹೇಳಬೇಕು. ಹಾಗೆ ಆ ದಾರಿಯಲ್ಲಿ ಸಪೋಸ್ ಇತಿಹಾಸ ಅಂದರೆ ಕೇವಲ ಗೆದ್ದವ್ರ ಬಗ್ಗೆನೂ ಅಲ್ಲ, ಸೋತವರ ಇತಿಹಾಸ ಕೂಡ ಐತೆ. ಮಾನವನ ಸಫಲತೆ ಮತ್ತು ವಿಫಲತೆಗಳನ್ನು ಕುರಿತು ಕಾಲ, ಸ್ಥಳ, ಆ ವ್ಯಕ್ತಿ ಅನುಸರಿಸಿದ ನೀತಿ ಇವೆಲ್ಲದರ ಕುರಿತು ಅಧ್ಯಯನ ನಾವು ಮಾಡ್ತೇವೆ. ಅದು ಇತಿಹಾಸದ ಸ್ಪಷ್ಟತೆ ಇರುತ್ತೆ. ಮುಂದೆ ನೋಡಿ, ಈ ಘಟನೆ ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೀತು ಎಂಬುದರ ಸ್ಪಷ್ಟತೆ ಇರುತ್ತೆ. ಆ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸ ಕಥೆಯಾಗಿ ಹೋಗುತ್ತೆ. ಈಗ ಕಥೆಗೆ ಸ್ಪಷ್ಟತೆ ಇರೋದಿಲ್ಲ. ಎಕ್ಸಾಂಪಲ್ ಆಗಿ ಹೀಗಿದ್ದೊಬ್ಬ ರಾಜ ಇದ್ದ ಅಂತ ಹೇಳ್ಬೋದು, ಹೀಗಿಬ್ಬರು ಗಂಡ ಹೆಂಡತಿ ಅಂತಲೂ ಹೇಳ್ಬೋದು. ಹೀಗೆ ಏನು ಇತಿಹಾಸಕ್ಕೆ ಸ್ಪಷ್ಟತೆ ಇರುತ್ತೆ. ಆದರೆ ಸ್ಪಷ್ಟತೆ ಯಾವುದಕ್ಕೆ ಇರೋದಿಲ್ಲಪ್ಪ ಅಂದರೆ ಕಥೆಗೆ ಸ್ಪಷ್ಟತೆ ಇರೋದಿಲ್ಲ. ಅದನ್ನು ನಾವು ಮನಸ್ಸಿಗೆ ಬಂದಂಗೆ ಹೇಳುವಂತಿರುತ್ತೆ. ಆದರೆ ಇತಿಹಾಸಕ್ಕೆ ಆಗಲ್ಲ, ಆಧಾರಗಳು ಬಹಳ ಮುಖ್ಯವಾಗಿರುತ್ತವೆ. ಈಗ ಮುಂದೆ ನೋಡಿ, ವ್ಯತ್ಯಾಸ ನೋಡಿ. ಇತಿಹಾಸಕ್ಕೂ ಮತ್ತು ಕಥೆಗಿರ್ತಕ್ಕಂಥ ವ್ಯತ್ಯಾಸ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಾಗ ಒಬ್ಬ ರಾಜ ಇದ್ದ. ಅವನೊಂದು ಯುದ್ಧ ಮಾಡಿದ. ಇದು ಕತೆ. ಇದಕ್ಕೆ ಸ್ಪಷ್ಟತೆ ಇಲ್ಲ, ಹೆಸರಿಲ್ಲ, ಸ್ಥಳ ಇಲ್ಲ. ಒಟ್ಟು ಒಬ್ಬ ರಾಜ ಇದ್ದ, ಅವ ಏನು ಮಾಡಿದ, ಒಂದು ಯುದ್ಧ ಮಾಡಿದ್ದ. ಆದರೆ ಸಾಮಾನ್ಯ ಶಕ ಪೂರ್ವ 2261ರಲ್ಲಿ ಪಾಟಲೀಪುತ್ರದಲ್ಲಿ ಅಶೋಕನೊಬ್ಬ ರಾಜ. ಈತ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತನ ಊರಿನ ಮೊಮ್ಮಗ. ಏನು ಮಾಡ್ತಾನೆ, ಕಳಿಂಗ ಯುದ್ಧ ಮಾಡಿದ. ನೆಕ್ಸ್ಟ್, ಇತಿಹಾಸನ ಏಕೆ ಬೇಕು ಅಂತ ಕೇಳ್ತೀವಿ. ಇತಿಹಾಸ ಅಂದರೆ ಈಗ ಎತ್ತಿಂಗೆ ಬರೆದಿರ್ತೀವಿ, ಹಿಂಗೆ ನದಿಗೆ ಬಾಳೆ ಬಂದು ಹಾರಬಾರ್ದು ಅಂತೀವಿ. ಇತಿಹಾಸ ಹೀಗೆ ಹೇಳುತ್ತೆ. ಹಿಂಗೆ ಒಂದು ನಿಯಮ ಅಂತ ಇರುತ್ತೆ. ಹಿಂಗೆ ಹಳ್ಳಿ ಪದ್ಧತಿಗಳಾಗಲಿ, ದೇವರ ನಮಸ್ಕರಿಸೋದು, ಇವೆಲ್ಲ ಪದ್ಧತಿ ಹಿಂದಿನವರು
ಹಿಂದಿನವ್ರು ಮಾಡಿದ್ದಾರೆ ಅಂತೇಳಿ ನಾವು ಬರಿತೀವಿ. ಸಪೋಸ್ ಅವ್ರು ಮಾಡಿದ್ದು ಬರೆದಿದ್ದಿದ್ರೆ ಇವತ್ತು ನಾವು ಅಂಥ ಯೋಜನೆ ತರ್ತಿದ್ದಿಲ್ಲ, ಆ ಥರ ಮಾಡ್ತಿಲ್ಲ. ಸೊ ಅದನ್ನು ಹೇಳುತ್ತೇವೆ. ನೆನಪು ಮತ್ತು ಜ್ಞಾಪಕ ಶಕ್ತಿವಿಲ್ಲವೇ ಸ್ಮರಣ ಶಕ್ತಿ ಎಂದು ಕರೆಯುತ್ತೇವೆ. ನೆನಪಿರುತ್ತೆ ನಮಗೆ, ಒಂದು ಸರ್ತಿ ತಪ್ಪು ಮಾಡಿದೆವು ಅಂದರೆ ನೆಕ್ಸ್ಟ್ ಸರ್ತಿ ಆ ತಪ್ಪನ್ನು ಮಾಡಬಾರ್ದು ಅನ್ನೋ ಅರಿವಿದೆ, ಅದು ಇತಿಹಾಸದಲ್ಲಿ ಉಳಿಯುತ್ತೆ. ಹಾಗಾದರೆ ನಾವು ಇಲ್ಲಿ ನೋಡಿ, ಇತಿಹಾಸದ ಪಿತಾಮಹ ಅಂದರೆ ಹೆರೋಡಟಸ್ ಅಂತ ಕರಿತೀವಿ. ಇತಿಹಾಸವನ್ನು ಮೊದಲ ಬಾರಿ ಆಧುನಿಕವಾಗಿ ಚಿಂತನೆ ಮಾಡಿದವರು ಯಾರು ಅಂದರೆ ಅರಿಸ್ಟಾಟಲ್. ನಾವು ಇತಿಹಾಸದಲ್ಲಿ ಈಗ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ನಾವು ಎಷ್ಟು ಯುದ್ಧಗಳು, ತ್ಯಾಗ ಬಲಿದಾನಗಳು, ಪರಾಕ್ರಮ, ಶೌರ್ಯ ಇವುಗಳನ್ನು ನಾವೆಲ್ಲ ಏನು ಮಾಡಬೇಕು, ಸ್ಮರಿಸಿಕೊಳ್ಳುವಂಥ ಇದೆ ಇತಿಹಾಸ. ಸೊ ಮುಂದೆ ನೋಡೋಣ. ಆಧಾರಗಳು ನೋಡ್ತೀವಿ. ಆಧಾರಗಳು, ಇತಿಹಾಸ ರಚನೆಕಾರರು ಇತಿಹಾಸಕಾರ ಎನ್ನುತ್ತಾರೆ. ಇತಿಹಾಸ ರಚಿಸುವವರು ನಾವು ಇತಿಹಾಸಕಾರ ಎನ್ನುತ್ತಾರೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ, ಖಚಿತವಾಗಿ ಇತಿಹಾಸಕಾರರು ಮತ್ತು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರಗಳು ಇತಿಹಾಸ ಇಲ್ಲ, ಇದು ಇಂಪಾರ್ಟೆಂಟ್. ಯಾವುದೇ ಆಗಲಿ ಇತಿಹಾಸ ಸ್ಪಷ್ಟ ಆಗಬೇಕು ಅಂದರೆ ಸ್ಪಷ್ಟವಾದ ಅದಕ್ಕೇನು ಆಧಾರಗಳಿರಬೇಕು. ಹಾಗಾದರೆ ಇತಿಹಾಸದ ಆಧಾರಗಳು ಯಾವ್ಯಾವು? ಇತಿಹಾಸಕ್ಕೆ ಸಿಕ್ಕ ಆಧಾರಗಳ್ಯಾವು ಅಂದರೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಅಂದರೆ ನಾವು ನೋಡಿದ್ರೆ ಸಾಹಿತ್ಯ, ಇತಿಹಾಸದಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿ ಹರಿದ ಸಂಗತಿಗಳು. ಇವರು ಎರಡು ವಿಧ, ಒಂದು ಲಿಖಿತ ಸಾಹಿತ್ಯ, ಎರಡು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳು ಅಂತಾರೆ, ವಿಂಗಡಿಸ್ಬೋದು ನಾವು. ಬಟ್ ಮೌಖಿಕ ಸಾಹಿತ್ಯವನ್ನು ಜನಪದ, ಗೀತೆ, ಕಥೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಲಿಖಿತ ಸಾಹಿತ್ಯ ರಚಿಸುವ ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯವನ್ನು ಅನಕ್ಷರಸ್ಥರು. ಮೌಖಿಕ ಬಾಯಿಂದ ಬಾಯಿ, ಜಾನಪದ ಗೀತೆಗಳಾಗಿರ್ಬೋದು, ಕಥೆ ಆಗಿರ್ಬೋದು, ಲಾವಣಿ ಆಗಿರ್ಬೋದು, ಇವೆಲ್ಲ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು. ಐತಿಹ್ಯ ಕೂಡ ಹಿಂದೆ ಆದ ಘಟನೆಯನ್ನು ವಿವರಿಸುತ್ತೆ. ಬಟ್ ಮೌಖಿಕ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಎರಡು ಅಂಶಗಳನ್ನು ನಾವು ನೋಡ್ತೇವೆ. ಇನ್ನು ಪುರಾತತ್ವ ಆಧಾರಗಳು ಅಂತ ಬರ್ತದೆ. ನಾವು ಸಾಹಿತ್ಯ ಆಧಾರ ನೋಡಿದೆವು. ಪುರಾತತ್ವ ಆಧಾರ ಏನು ಅಂದರೆ, ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತು ಅವಶೇಷಗಳೇ ಪುರಾತತ್ವ ಆಧಾರ. ಅವ್ರು ಬಳಸಿರ್ತಕ್ಕಂಥದ್ದು ಇವರು ಏನೇನು ಬಳಸಿದ್ರು ಅವರೆಲ್ಲ, ಮಡಿಕೆ ಆಗಿರ್ಬೋದು, ಚೂರುಗಳಾಗಿರ್ಬೋದು, ನಾಣ್ಯಗಳು, ಶಾಸನಗಳು ಬಳಸ್ತಿರ್ತಾರೆ. ಅದನ್ನು ನಮಗೆ ಆಧಾರ ಆಗುತ್ತೆ. ಸ್ಮಾರಕಗಳು, ಅವರು ಕಟ್ಟಿರ್ತಕ್ಕಂಥ ಮಹಲ್ಗಳಾಗಿರ್ಬೋದು, ಇವೆಲ್ಲ ಅವಶೇಷಗಳು ಒಳಪಟ್ಟಿರ್ತಾರೆ. ಇದು ನಮ್ಮದು ಪುರಾತತ್ವ ಆಧಾರಗಳೊಳಗೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಮುಂದೆ ನೋಡಿ, ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ಬಳಸುವ ವೈಜ್ಞಾನಿಕವಾದ ಭೂ ಅಗೆತ. ಒಂದು ಭೂ ಅಗೆತ, ಅದು ವೈಜ್ಞಾನಿಕ. ಬ್ರಷ್, ಕರಣೆ, ಚಾಕು, ಕರಣೆ, ಬ್ರಷ್, ಭೂ ಅಗೆತ, ದಬ್ಬಳದಂಥ ಮೊನಚಾದ ಸಾಧನವನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಈ ಮಣ್ಣಿನಲ್ಲಿ ಸಿಗುವ ಮಡಿಕೆ, ಚೂರು, ನಾಣ್ಯ, ಯದವದ ಮುಂತಾದ ಅವಶೇಷಗಳು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಆವಾಗ ಸಿಕ್ಕಿರ್ತಕ್ಕಂಥವನ್ನು ಬಳಸಿಕೊಂಡು ಅವುಗಳನ್ನು ಹುಡುಕಿ ಅವು ಯಾವಾಗ ಬೆಳೆದು ಹೆಂಗೆ ಬೆಳೆಸ್ತಿದ್ರು ಅದರೆಲ್ಲ ಮಾಹಿತಿಗಳನ್ನು ಪುರಾತತ್ವ ಇಲಾಖೆಯವರು ಕಂಡುಹಿಡಿತಾರೆ. ಈಗ ಮಹತ್ವ ಆಗಿರ್ತಕ್ಕಂಥದ್ದು ನೋಡಿ,
ಇದು ಸಾಹಿತ್ಯ ಆಧಾರಗಳೊಳಗೆ ಒಂದು ಲಿಖಿತ ಸಾಹಿತ್ಯ ಆಗುತ್ತೆ, ಇನ್ನೊಂದು ಮೌಖಿಕ ಸಾಹಿತ್ಯ ಆಗುತ್ತೆ. ಲಿಖಿತ ಸಾಹಿತ್ಯ ಒಳಗೆ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯಗಳು. ಇನ್ನು ಮೌಖಿಕ ಸಾಹಿತ್ಯ ಒಳಗೆ ಲಾವಣಿಗಳು, ಜನಪದಗಳು, ಐತಿಹ್ಯಗಳು ಇವು ಮುಗಿಸುತ್ತೆ. ಇನ್ನು ಪುರಾತತ್ವ ಆಧಾರಗಳು ಒಳಗೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು. ಈಗ ಒಂದು ಚಾರ್ಟ್ ರೆಡಿ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಅಂದರೆ ಸಾಧಾರಣ ಮನೆಗಳಿಗೆ ನೋಡಿಲ್ಲ ದೇಶ, ನಮ್ಮ ದೇಶದವ್ರು ಹೆಂಗಿರ್ತಾರೆ, ಫಾರಿನ್ದವ್ರು ಹೆಂಗಿರ್ತಾರೆ. ಆಮೇಲೆ ಲಾವಣಿಗಳು ಹಾಡ್ತಿರ್ತಾರಲ್ಲ, ಆಮೇಲೆ ಐತಿಹ್ಯಗಳು, ಸ್ಥಳಗಳು, ಸ್ಮಾರಕಗಳು, ನಾಣ್ಯಗಳು. ಅವರು ಆಗಿನ ಕಾಲದಲ್ಲ ಅವ್ರ ಮನೆತನ ನಾಣ್ಯಗಳು ಬಳಸ್ತಾಯಿದ್ರು. ಇನ್ನು ಅವರೆಲ್ಲ ಶಾಸನಗಳನ್ನು ಕೂಡ ಹೊಂದಿದ್ದರು, ಹೊರಡಿಸ್ತಾಯಿದ್ರು. ಅಲ್ಲ, ನಾವೀಗ ಆದೇಶಗಳಂತೀವಿ, ಯೋಜನೆ ಅಂತೀವಿ, ಹಂಗೆ ಅವ್ರ ಶಾಸನಗಳನ್ನು ಹೊರಡಿಸ್ತಾಯಿದ್ರು. ಆಮೇಲೆ ಇತರ ಅವಶೇಷಗಳು, ಅವರು ಕಟ್ಟಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ದೇಗುಲಗಳಾಗಿರ್ಬೋದು, ಇವೆಲ್ಲ. ಮುಂದೆ ಯುರೋಪಿಯನ್ನರು ಪರಿಚಯಿಸಿದ ಭಾರತ ಹೆಂಗಿತ್ತು? ಭಾರತೀಯ ಅಲ್ಲ, ಯುರೋಪಿಯನ್ನರು. ಭಾರತೀಯರಿಗೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದ ಪರಿಚಯ ಇತ್ತು. ನಮಗೆ ಇತಿಹಾಸ ಹೊಸದಲ್ಲ, ನಾವು ಪುರಾಣ ಮತ್ತು ಐತಿಹ್ಯಗಳು ಪ್ರಾಚೀನ ಕಾಲದಿಂದ ಪರಿಚಯ ಇತ್ತು ನಮಗೆ. ಆದರೆ ಇದು ಯುರೋಪಿಯನ್ನರು ರಚಿಸುವ ಇತಿಹಾಸದ ಮಾರ್ಗದಿಂದ ವಿಭಿನ್ನ ಆಗಿತ್ತು. 16ನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನಲ್ಲಿ ಕೆಲವು ಜೆಸುಯಿಟ್ ಪಾದ್ರಿಗಳಿದ್ದರು. ಜೆಸುಯಿಟ್ ಪಾದ್ರಿಗಳೆಂದರೆ ಮುಂದೆ ಹೇಳ್ತೀನಿ. ಇವರು ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತ ಅಧ್ಯಯನ ಕೈಗೊಂಡರು. ಇವರಲ್ಲಿ ಆಗ್ರಾದಲ್ಲಿ ನೆಲೆಸಿದ ಹೆನ್ರಿಚ್ ರೋತ್ ಎಂಬಾತನು 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು. ಯಾರು? ಹೆನ್ರಿಚ್ ರೋಚ್. ಇದೇನಿದ್ದಾರಲ್ಲ, ಇವರು 350 ವರ್ಷ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲು ಲ್ಯಾಟಿನ್ ಭಾಷೆಯಲ್ಲಿ ಬರೀತಾರೆ. ಸರಿ, ಮುಂದೆ ನೋಡಿ. ಒಂದು ಶತಮಾನದ ಕಳೆದ ನಂತರ ಫಾದರ್ ಕಾರ್ಡೆಕ್ಸ್ ಎಂಬಾತ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧ ಇದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸ್ತಾನೆ. ಭಾಷೆಗಳ ನಡುವೆ ಸಂಬಂಧ ಯಾವುದು? ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧ. ಇದೇ ಹೊತ್ತಿಗೆ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು, ಕಂದಾಯ ಸಂಘದ ಅಧಿಕಾರಿ ದೊರಕಿತ್ತು. ಆದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರೊಂದಿಗೆ ವ್ಯವಹರಿಸುವ ಸಲುವಾಗಿ ಭಾರತೀಯ ಇತಿಹಾಸ, ಸಂಪ್ರದಾಯ, ಆಚಾರ, ವಿಚಾರ, ನಂಬಿಕೆ ಮತ್ತು ಕಾನೂನು ಅರ್ಥ ಮಾಡಿಕೊಳ್ಳಲು ಮುಂದಾದರು. ಹಲವು ಆಡಳಿತಗಾರರು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದರು. ಅವರಿಗಂತೂ ಇಂಟ್ರೆಸ್ಟ್ ಉಂಟು, ನಮ್ಮ ಆಚಾರ ವಿಚಾರ ನಂಬಿಕೆ, ನಮ್ಮ ಕಾನೂನುಗಳ ಅರ್ಥ ಮಾಡ್ಕೊಳ್ಳೋಕೆ. ಭಗವದ್ಗೀತೆ ಮೊದಲು ಅಭಿಲಾತ ಸಾಹಿತ್ಯ ಕೃತಿಗಳು ಇಂಗ್ಲೀಷ್ಗೆ ಅನುವಾದಗೊಂಡು, ಭಗವದ್ಗೀತೆ, ಅಭಿಜಾತ ಸಾಹಿತ್ಯಗಳು ಕೃತಿಗಳು ಇಂಗ್ಲೀಷಿಗೆ ಕನ್ವರ್ಟ್ ಆದವು. ಅವೆಲ್ಲಂದರೂ ಸಂಸ್ಕೃತವಾಗಿದ್ದವು. ಈಗ ನೋಡಿ, ಯಾವ್ಯಾವ ಕೃತಿಯನ್ನು ಬರೆದು ಇಂಪಾರ್ಟೆಂಟ್. ಭಾರತೀಯ ಶಾಸ್ತ್ರದ ಇಂಡಾಲಜಿ ಅಂತ ಕರಿತೀವಿ ನಾವು. ಅದಕ್ಕೆ ಮಹತ್ವ ಹೆಜ್ಜೆ ಇಟ್ಟು ಇಂಗ್ಲೀಷ್ ಅಧಿಕಾರಿ ಅಂದರೆ ಸರ್ ವಿಲಿಯಂ ಜೋನ್ಸ್. ಇವರೇ ಮಾಡ್ತಾರೆ, ಬಂಗಾಳ ಸರ್ವೋಚ್ಚ ನ್ಯಾಯಾಧೀಶರಾಗಿ ಬಂದ ಇವರು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಏಷ್ಯಾಟಿಕ್ ಸೊಸೈಟಿ ಅದು ವಿಲಿಯಂ ಜಾನ್ಸನ್ ಅವರು ಕಲ್ಕತ್ತಾದ, ಅಂದರೆ ಈಗಿನ ಕೋಲ್ಕತ್ತಾ ಸ್ಥಾಪಿಸ್ತಾರೆ. ಬಹುಭಾಷಾ ಪಂಡಿತರಾಗಿದ್ದ ವಿಲಿಯಂ ಜಾನ್ಸ್ ಗೀತಾ ಗೋವಿಂದಮ್ಮ, ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸನ ಶಾಕುಂತಲೆ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಯಾವ್ಯಾವ ಕೃತಿಗಳನ್ನು? ಗೀತಾ ಗೋವಿಂದಂ, ಮಾನವ ಧರ್ಮಶಾಸ್ತ್ರ ಮತ್ತು ಶಾಕುಂತಲೆ 3 ಕೃತಿಗಳನ್ನು ಅವರು ಕನ್ವರ್ಟ್ ಮಾಡ್ತಾರೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ.
ನೆಕ್ಸ್ಟ್ ಹಾಗೂ ಭಾರತೀಯ ಇಂಗ್ಲಿಷ್ ಎಂದರೆ ಭಾರತೀಯ ಶಾಸ್ತ್ರಜ್ಞ ಎಂದರೆ ಮ್ಯಾಕ್ಸ್ ಮುಲ್ಲರ್. ಭಾರತೀಯ ಶಾಸ್ತ್ರಜ್ಞ ಅಂದರೆ ಮ್ಯಾಕ್ಸ್ ಮುಲ್ಲರ್ ಅಂತ ಕರಿತೀವಿ. ಭಾರತೀಯ ಶಾಸ್ತ್ರಜ್ಞ ಈತ ಮತ್ತೊಬ್ಬ ಪೌರವಾದಿ ಅಥವಾ ಭಾರತೀಯ ಶಾಸ್ತ್ರಜ್ಞ ಈತ ಜರ್ಮನ್ ದೇಶದವರು. ಇವರು ಸೆಕ್ರೆಟರಿ ಬುಕ್ ಈಸ್ಟ್ ಹೆಸರಲ್ಲಿ 50 ಸಂಪುಟಗಳನ್ನು ಇಂಗ್ಲೀಷ್ ತಂದಂತೆ ಜರ್ಮನ್ ದೇಶದವರು. ಇವರು ಉಪಯುಕ್ತವಾದಿಗಳು ಗುಂಪಿಗೆ ಸೇರುವ ಮಿಲ್ಸ್ ಎಂಬ ಸ್ಕಾಟ್ಲೆಂಡಿನ ನೆಕ್ಸ್ಟ್ ಉಪಯುಕ್ತ ಇನ್ನೊಬ್ಬ ಅಂದರೆ ಅವರೇ ಜೇಮ್ಸ್ ಮಿಲ್ಲನ್ ಅವರು, ಸ್ಕಾಟ್ಲೆಂಡ್ ಇತಿಹಾಸಕಾರ. ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಸಂಪೂರ್ಣ ಭಾರತ ಇತಿಹಾಸವನ್ನು ರಚಿಸಿದರು. ಆದರೆ ಮ್ಯಾಕ್ಸ್ ಮುಲ್ಲರ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ಎಂದೂ ಭಾರತಕ್ಕೆ ಬಂದಿಲ್ಲ. ನೆನಪಿರಲಿ, ಜೇಮ್ಸ್ ಮಿಲ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಭಾರತದ ಬಗ್ಗೆ ಬರೆದರು, ಆದರೆ ಎಂದೂ ಭಾರತಕ್ಕೆ ಅವರು ಬಂದಿಲ್ಲ. ಈಗ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀವಿ. ಅಬೆ ಡುಬಾಯಿಸ್ ಅಂತಾರೆ. ಈತ ಯಾರಂದರೆ ಒಬ್ಬ ಫ್ರೆಂಚ್ನ ಮಿಷನರಿ. ಶ್ರೀರಂಗಪಟ್ಟಣ ಬಳಿಯ ಗಂಜಾಗೆ ಬಂದು ನೆಲೆಸಿದರು. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ್ರು. ಬಂದು ಯಾವ ದೇಶದವರು? ಫ್ರೆಂಚ್ ಮಿಷನರಿ ಅಂದರೆ ಧರ್ಮ ಪ್ರಚಾರಕರು ಬರ್ತಾರೆ. ಸೊ ಶ್ರೀರಂಗಪಟ್ಟಣ ಬಳಿಯ ಗಂಜಾಂಗೆ ಬಂದು ನೆಲೆಸಿದರು. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಇವರನ್ನು ಜನ ನೋಡಿದ್ರಲ್ಲ ದೊಡ್ಡ ಸ್ವಾಮಿ ಅಂತ ಕರೆದಿರುತ್ತೆ. ಇವರು ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಭಾರತೀಯರ ಹಬ್ಬ ಹರಿದಿನ, ನಮ್ಮ ಭಾರತೀಯರ ಹರಿದಿನ, ವರ್ಣಾಶ್ರಮ ವ್ಯವಸ್ಥೆ ಮೊದಲಾದವುಗಳ ಕುರಿತು ಬರೆದಿದ್ದಾರೆ. 24 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದ ಅಬೆ ಡುಬಾಯಿಸ್ ಆನಂತರ ಇವರು ಭಾರತದಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದರು ಅಂದರೆ 24 ವರ್ಷಗಳು. ಆನಂತರ ಇವರು ಫ್ರಾನ್ಸ್ಗೆ ಏನಾಗ್ತಾರೆ ತೆರಳುತ್ತಾರೆ. ಇವರಲ್ಲದೆ ಎಲ್ಫೆನ್ಸ್ಟೈನ್, ಕೋಲ್, ಬ್ರೂಕ್, ಕನ್ನಿಂಗ್ಹ್ಯಾಮ್, ಇಲಿಯಟ್ ಮತ್ತು ಡಾಸನ್ ಮುಂತಾದವರು ಭಾರತದ ಚರಿತ್ರೆಯ ವಿವಿಧ ಘಟ್ಟಗಳನ್ನು ಪರಿಚಯಿಸುತ್ತಾರೆ. ಇನ್ನು ಫ್ರಾನ್ಸ್ನ ಬುಕನ್, ಕರ್ನಲ್ ಮಿಲ್, ಮೊಕೆಜ್ ಬಿ.ಎಲ್. ರೈಸ್, ಪ್ಲೇಟ್ ಮೊದಲಾದ ಯುರೋಪಿಯನ್ನರು ಕರ್ನಾಟಕ ಚರಿತ್ರೆಯ ರಚನೆಗೆ ಅಮೂಲ್ಯ ಆಧಾರವಾದ ಶಾಸನಗಳು, ಕೈಪಿಯತ್ತುಗಳು, ಹಸ್ತಪ್ರತಿಗಳು, ಬೈಖರೆಗಳು ಮೊದಲಾದವುಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಸಮಕಾಲೀನ ಸಂಗತಿಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಭಾರತೀಯರಿಗೆ ಹೊಸ ಮಾದರಿಯ ಚರಿತ್ರೆ ನೋಡುವ ಮತ್ತು ಕಟ್ಟುವ ಕ್ರಮವನ್ನು ಯುರೋಪಿಯನ್ನರು ಕಲಿಸುವಲ್ಲಿ ಸಫಲರಾದರು. ಆ ಮೂಲಕ ಭಾರತೀಯರ ಆಲೋಚನಾ ಕ್ರಮವನ್ನು ಬದಲಾಯಿಸಿದರು. ನಮ್ಮಲ್ಲಿ ಮೊದಲ ಪುರಾಣ ಅವು ಇತ್ತು. ಇವರು ಹೊಸ ಸಂಗತಿ ಆಧುನಿಕವಾಗಿ ಹೇಳ್ತಾ ಬಂದರು. ಗಮನಿಸಿ, ಸಾಮಾನ್ಯ ಶಕೆ ಅಂದರೆ ಸಾಮಾನ್ಯ ಶಕಪು ಅಂದರೆ ಸಾಮಾನ್ಯ ಶಕ ಪೂರ್ವ, ಕ್ರಿಸ್ತ ಮತ್ತು ಕ್ರಿಸ್ತಪೂರ್ವ ಪ್ರಯೋಗಗಳಿಗೆ ಬದಲಾಗಿ ಸಾಮಾನ್ಯ ಶಕ ಪೂರ್ವ ಎಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬಳಸಲಾಗಿದೆ. ಇದು ಬಳಕೆಗೆ ತಂದಿದ್ದಾರಂತೆ. ಮೊದಲನೇ ಹೊಸ ಶಬ್ದಗಳು. ಜೆಸ್ಯೂಟ್ ಅಂದರೆ ಇಂಗ್ಲಿಷಿಯನ್ ಲಯೋಲ ಎಂಬಾತನು. ಇದಿದೆ ಜೆಸೆಟ್. ಇಂಗ್ಲಿಷಿಯನ್ ಲಯೋಲ ಎಂಬಾತನು 1534ರಲ್ಲಿ ಪ್ಯಾರಿಸ್ನಲ್ಲಿ ಜೆಸಸ್ ಸಂಘವನ್ನು ಕಟ್ತಾನೆ. ಯಾವ ಸಂಘವನ್ನು ಕಟ್ತಾನೆ ಅಂದರೆ ಜೆಸಸ್ ಸಂಘವನ್ನು ಕಟ್ತಾನೆ. ಇದು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಸಕ್ತರ ಸಭೆ. ಕಾಂಗ್ರಿಗೇಷನ್ ಆಫ್ ರಿಲಿಜನ್ಸ್ ಅಂತ ಕರೀತೀವಿ, ಧರ್ಮಸಕ್ತರ ಸಭೆ. ಈ ಜೀಸಸ್ ಸಂಘದ ಸದಸ್ಯರೇ ಜೆಸೆಟ್ಟುಗಳು. ಇದರ ಸಂಘ ಸದಸ್ಯ ಯಾರು ಇರ್ತಾರಲ್ಲ ಅವರೆಲ್ಲ ಜೆಸೆಟ್ಟುಗಳು. ಮಿಷನರಿ ಅಂದರೆ
ವಿದೇಶಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಕಳಿಸಲ್ಪಡುವ ಧರ್ಮ ಪ್ರಚಾರಕರನ್ನು ನಾವು ಏನಂತ ಕರಿತೀವಿ ಅಂದರೆ ಮಿಷನರಿಗಳು ಅಂತ ಕರಿತಿರ್ತೀವಿ. ಧರ್ಮ ಪ್ರಚಾರ ಮಾಡ್ತಾರೆ ಕ್ರೈಸ್ತ ಧರ್ಮದವರೆಲ್ಲ. ಮುಂದೆ ನೋಡಿ, ಭಾರತೀಯ ಶಾಸ್ತ್ರ ಅಂದರೆ ಇಂಡಾಲಜಿ ಅಂತ ಕರಿತೀವಿ. ಇಂಡಾಲಜಿ ಭಾರತೀಯ ಶಾಸ್ತ್ರ, ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಅಧ್ಯಯನ ಶಾಸ್ತ್ರ ನಾವು ಇಂಡಾಲಜಿ ಅಂತ ಕರಿತೀವಿ. ಇನ್ನು ಪೌರತ್ವವಾದಿ ಅಂತ ಕರಿತೀವಿ, ಓರಿಯೆಂಟಾಲಿಸ್ಟ್ ಅಂತ ಕರಿತೀವಿ. ಓರಿಯೆಂಟಾಲಿಸ್ಟ್ ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಒಲವುಳ್ಳ ಯುರೋಪಿಯನ್ ವಿದ್ವಾಂಸರಿಗೆ ನಾವು ಪೌರತ್ವವಾದಿಗಳು ನಮ್ಮ ಬಗ್ಗೆ ಚಿಂತಿತ ಮಕ್ಕಳಿಗೆ ಅಂತ ಹೇಳ್ತಾರೆ ಅವರು, ಅಂದರೆ ಪೂರ್ವ ದೇಶದ ಕಡೆ. ಮುಂದೆ ಇನ್ನು ಪ್ರಶ್ನೆಗೆ ಉತ್ತರ ನೋಡಿ. ಇತಿಹಾಸದ ಪರಿಣಾಮ ಅಂದರೆ ಹೆರೋಡಾಟಸ್ ಅಂತ ಅಂತೀವಿ. ದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ, ನಾವು ಅವಾಗಲೇ ಹೇಳಿದ್ದೀನಿ ಸ್ಥಾಪಿಸಿದವರು. ಆಮೇಲೆ ಇತಿಹಾಸ ಅಂದರೆ ಏನು, ಹೀಗೆ ಇತ್ತು ಅಂತ ಹೇಳಿದ್ರೆ ಇತಿಹಾಸ ಆಧಾರ ಇತಿಹಾಸವಿಲ್ಲ. ಯಾಕೆ ಅಂದರೆ ಪರ್ಟಿಕ್ಯುಲರಾಗಿ ನಮಗೆ ಒಂದು ಸ್ಥಳ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಇವೆಲ್ಲವೂ ಸಿಗಬೇಕಂದ್ರೆ ನಮಗೆ ಆಧಾರಗಳೇ ಬೇಕು. ಇತಿಹಾಸದ ಆಧಾರಗಳನ್ನು ಪಟ್ಟಿ ಮಾಡಿದ್ದೇನೆ. ಸಾಹಿತ್ಯ ಆಧಾರ ಮತ್ತು ಶಾಸನ ಆಧಾರ ಬೇಕು. ಸಾಹಿತ್ಯ ಆಧಾರ ಇದ್ದರೆ ಇನ್ನೊಂದು ವಿಶೇಷ ಆಧಾರಗಳು. ಪುರಾತತ್ವ ಆಧಾರ ಅಂದರೆ ಎಲ್ಲ ಪ್ರಶ್ನೆಗಳಿವೆ. ಇನ್ನು ಕಾಳಿದಾಸ ಬರೆದಿರ್ತಕ್ಕಂಥದ್ದು ಅಂದರೆ ಶಾಕುಂತಲೆ. ಇನ್ನು ಮ್ಯಾಕ್ಸ್ ಮುಲ್ಲರ್ ಬರೆದಿರ್ತಕ್ಕಂಥದ್ದು ಅಂದರೆ ಸೆಕೆಂಡ್ರಿ ಬುಕ್ ಆಫ್ ಈಸ್ಟ್ ಇದು. ಆಮೇಲೆ ಜೇಮ್ಸ್ ಮಿಲ್ ಹಿಸ್ಟ್ರಿ ಆಫ್ ಇಂಡಿಯಾ ಬರೆದೆ. ವಿಲಿಯಂ ಜೋನ್ಸ್ ಸೆಕ್ರೆಟರಿ ಬುಕ್ ದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್ ಆಗ್ತಾರೆ. ಸೊ ಇದು ಮೊದಲನೇ ಅಧ್ಯಾಯ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.